ಗೆ ಸ್ವಾಗತವನ್ನು ಕೋರ್ತೀನಿ. ಸಮಾಜ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿ 5ನೆಯ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ 3ನೇ ಭಾಗದ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋ ಸರಣಿಗೆ ಸ್ವಾಗತ. ಇದಕ್ಕಿಂತ ಮೊದಲಿಗೆ ನಮ್ಮ ಪಾಠದಲ್ಲಿ ಸಮಾಜ ವಿಜ್ಞಾನ ಪಾಠಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡದೇ ಇದ್ದರೆ ಮೇಲೆ SSLC ಸೋಷಿಯಲ್ ಸೈನ್ಸ್ MCQ ಅಂತ ಪ್ಲೇ ಲಿಸ್ಟ್ ಇದೆ. ಅದನ್ನು ಒತ್ತಿದ್ರೆ ಈ ಹಿಂದಿನ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಬಹುದು. ಸೊ ಈ ಭಾಗದಲ್ಲಿನೂ ಕೂಡ 25 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪಾಠ ದೊಡ್ಡದಿದೆ ಹಾಗೂ 3 ಅಂಕಗಳ ಬರ್ತಕ್ಕಂಥ ಪರೀಕ್ಷೆ ನಿರೀಕ್ಷೆ ಇರೋದ್ರಿಂದ ಒಟ್ಟು ಈ ಪಾಠದ ಮೇಲೆ 75 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವೇನು ಮಾಡಿದ್ದೀವಿ, ಫ್ರೇಮನ್ನು ಮಾಡಿದ್ದೀವಿ, ರಚನೆಯನ್ನು ಮಾಡಿದ್ದೀವಿ. ಸೊ 3ನೇ ಭಾಗದಲ್ಲಿನ ನೋಡ್ಕೊಂಡು ಬರೋಣ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ಅಂತ. ದಯಮಾಡಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳು ಮತ್ತು ಪ್ರಾಕ್ಟೀಸ್ ಪೇಪರ್ನ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಶುರು ಮಾಡೋಣ. ಪ್ರಶ್ನೆ ಸಂಖ್ಯೆ 51. ರಾಮಕೃಷ್ಣ ಮಿಷನ್ ಎಲ್ಲಿದೆ? ಅಜಂತ, ಬೇಲೂರು, ಮುಂಬೈ, ಸೂರತ್. ಸೊ ಮುಖ್ಯವಾಗಿ ರಾಮಕೃಷ್ಣ ಮಿಷನ್ ಎಲ್ಲಿದೆ ಅಂದರೆ ಅದು ಕಲ್ಕತ್ತಾ ಸಮೀಪದ ಬೇಲೂರಿನಲ್ಲಿ ಇದೆ. ಪ್ರಶ್ನೆ 52. ರಾಮಕೃಷ್ಣ ಪರಮಹಂಸರು ಯಾರ ಆರಾಧಕರಾಗಿದ್ದರು? ಎ ದುರ್ಗಾ, ಬಿ ವೈಷ್ಣವಿ, ಸಿ ಕಾಳಿಮಾತೆ, ಡಿ ಗಂಗಾ. ರಾಮಕೃಷ್ಣ ಪರಮಹಂಸರು ಮುಖ್ಯವಾಗಿ ಕಾಳಿ ಮಾತೆಯ ಆರಾಧಕರು ಆಗಿದ್ದರು. ಪ್ರಶ್ನೆ 53. ಸ್ವಾಮಿ ವಿವೇಕಾನಂದರು ಜನಿಸಿದ ಸ್ಥಳ ಯಾವುದು? ದಿಲ್ಲಿ, ಮುಂಬೈ, ಕಲ್ಕತ್ತಾ, ಗಂಗಾನಗರ. ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ, ಕಲ್ಕತ್ತಾದಲ್ಲಿ ಸ್ವಾಮಿ ವಿವೇಕಾನಂದರು ಜನಿಸಿದ್ದಾರೆ. ಪ್ರಶ್ನೆ 54. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಿದ ವರ್ಷ ಯಾವುದು? 1891, 1892, 1893, 1894. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸಮ್ಮೇಳನದಲ್ಲಿ 1893ರಲ್ಲಿ ಭಾಗವನ್ನು ವಹಿಸಿದ್ರು. ಪ್ರಶ್ನೆ 55. ವಿಶ್ವ ಧಾರ್ಮಿಕ ಸಮ್ಮೇಳನ ಯಾವ ದೇಶದಲ್ಲಿ ನಡೆದಿತ್ತು? ಎ ಅಮೆರಿಕ, ಬಿ ಪಾಕಿಸ್ತಾನ, ಸಿ ಚೀನಾ, ಡಿ ಶ್ರೀಲಂಕಾ. ವಿಶ್ವ ಧಾರ್ಮಿಕ ಸಮ್ಮೇಳನ ಅದು ಅಮೆರಿಕ ದೇಶದಲ್ಲಿ ನಡೆದಿತ್ತು. ಅಮೆರಿಕ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 56. ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಸಮ್ಮೇಳನ ನಡೆದ ವರ್ಷ ಯಾವುದು? ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್. ಎ 1899, ಬಿ 1800, ಸಿ 1900, ಯಾ ಡಿ 1901. ಸರಿಯಾದ ಉತ್ತರ ಇತ್ತು 1900ರಲ್ಲಿ ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಅಂತಕ್ಕಂಥ ಸಮ್ಮೇಳನ ನಡೀತು. ಪ್ರಶ್ನೆ 57. ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಸಮ್ಮೇಳನ ಎಲ್ಲಿ ನಡೆದಿತ್ತು? ಎ ಅಮೆರಿಕ, ಬಿ ಶ್ರೀಲಂಕಾ, ಸಿ ಲಾಹೋರ, ಡಿ ಪ್ಯಾರಿಸ್. ಕಾಂಗ್ರೆಸ್ ಆಫ್ ರಿಲಿಜಿಯನ್ಸ್ ಅಂತಕ್ಕಂಥ ಸಮ್ಮೇಳನ ನಡೆದಿತ್ತು ಆಯ್ಕೆ ಡಿ ಪ್ಯಾರಿಸ್ನಲ್ಲಿ. ಮುಂದಿನ ಪ್ರಶ್ನೆ 58. ಸ್ವಾಮಿ ವಿವೇಕಾನಂದರು ಅಮೆರಿಕ ಸಮ್ಮೇಳನಕ್ಕೆ ಹೋಗುವ ಮುನ್ನ ಇವರ ಅತಿಥಿಯಾಗಿ ಮೈಸೂರಿಗೆ ಬಂದಿದ್ರು. 8ನೇ ಚಾಮರಾಜ ಒಡೆಯರ, 9ನೇ ಚಾಮರಾಜ ಒಡೆಯರ, 10ನೇ ಚಾಮರಾಜ ಒಡೆಯರ, 7ನೇ ಚಾಮರಾಜ ಒಡೆಯರ. ಸರಿ ಉತ್ತರ ಇತ್ತು 10ನೇ ಚಾಮರಾಜ ಒಡೆಯರ ಆಸ್ಥಾನಕ್ಕೆ ಅವರ ಒಂದು ಕಾಲದಲ್ಲಿ ಮೈಸೂರಿಗೆ ಅತಿಥಿಯಾಗಿ ಸ್ವಾಮಿ ವಿವೇಕಾನಂದರು ಅಮೆರಿಕ ಸಮ್ಮೇಳನಕ್ಕೆ ಹೋಗುವ ಮುಂಚೆನೆ ಭೇಟಿಯನ್ನು ಕೊಟ್ಟಿದ್ರು. 59. ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿ ಎಲ್ಲಿದೆ? ಬೇಲೂರು, ಅಡ್ಯಾರ್, ಕಲ್ಕತ್ತಾ, ಮುಂಬೈ. ಥಿಯೋಸಾಫಿಕಲ್ ಸೊಸೈಟಿಯ ಮುಖ್ಯ ಕೇಂದ್ರ ಕಚೇರಿ ಇರೋದು ಮದ್ರಾಸ್ನ ಸಮೀಪ ಅಡ್ಯಾರ್ ಅಂತಕ್ಕಂಥ ಸ್ಥಳದಲ್ಲಿ. ಪ್ರಶ್ನೆ 60. ಥಿಯೋಸಾಫಿಕಲ್ ಸೊಸೈಟಿ ಅಡ್ಯಾರ್ನಲ್ಲಿ ಆರಂಭಗೊಂಡ ವರ್ಷ ಯಾವುದು? 1886, 1885, 1887, 1884. ಥಿಯೋಸಾಫಿಕಲ್ ಸೊಸೈಟಿ ಅದು ಅಡ್ಯಾರ್ನಲ್ಲಿ ಆರಂಭಗೊಂಡಿರ್ತಕ್ಕಂಥ ವರ್ಷ ಬಂದ್ಬಿಟ್ಟು 1886 ಅಂತಕ್ಕಂಥ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 61. ಮನುಷ್ಯನಿಗೆ ವಿಶ್ವ ಭಾತೃತ್ವ ಮುಖ್ಯ ಎಂದು ಘೋಷಿಸಿದ ಸಂಸ್ಥೆ ಅಥವಾ ಸಮಾಜ ಸುಧಾರಣಾ ಸಂಸ್ಥೆ ಯಾವುದು? ಆರ್ಯ ಸಮಾಜ, ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಥಿಯೋಸಾಫಿಕಲ್ ಸೊಸೈಟಿ. ಮನುಷ್ಯನಿಗೆ ವಿಶ್ವ ಭಾತೃತ್ವ ಮುಖ್ಯ ಎಂದು ಘೋಷಿಸಿರ್ತಕ್ಕಂಥ ಸಂಸ್ಥೆ ಆಯ್ಕೆ ಡಿ ಥಿಯೋಸಾಫಿಕಲ್ ಸೊಸೈಟಿ ಅಂತಕ್ಕಂಥದ್ದು ಮುಖ್ಯವಾಗಿತ್ತು. ಪ್ರಶ್ನೆ 62. ಅನ್ನಿ ಬೆಸೆಂಟ್ ಯಾವ ದೇಶದ ಮಹಿಳೆ? ಅಮೆರಿಕ, ಯುರೋಪ್, ಐರಿಷ್, ಆಫ್ರಿಕಾ. ಮುಖ್ಯವಾಗಿ ಅನ್ನಿ ಬೆಸೆಂಟ್ ಇವರು ಐರಿಷ್ ದೇಶದ ಮಹಿಳೆ ಆಗಿದ್ದಾರೆ. ಪ್ರಶ್ನೆ 63. ಅನ್ನಿ ಬೆಸೆಂಟರು ಭಾರತಕ್ಕೆ ಬಂದ ವರ್ಷ ಯಾವುದು? 1891, 1892, 1893, 1894. ಅನ್ನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದಿರತಕ್ಕಂಥ ವರ್ಷ
1893 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 64. ಆನಿ ಬೆಸೆಂಟ್ ಅವರು ಏನೆಂದು ಪ್ರಸಿದ್ಧಿಯಾಗಿದ್ದರು? ಶ್ವೇತ ಸರಸ್ವತಿ, ಬಿಳಿ ಸರಸ್ವತಿ, ಸರಸ್ವತಿ, ನೀಲಿ ಸರಸ್ವತಿ. ಆನಿ ಬೆಸೆಂಟ್ರು ಮುಖ್ಯವಾಗಿ ಅವರು ಶ್ವೇತ ಸರಸ್ವತಿ ಅಂತ ಪ್ರಸಿದ್ಧಿಯನ್ನ ಆಗಿದ್ದರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 65. ಆನಿ ಬೆಸೆಂಟ್ ಅವರು ಈ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದವನ್ನ ಮಾಡಿದ್ದಾರೆ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಬೈಬಲ್. ನೋಡಿ, ಮುಖ್ಯವಾಗಿ ಆನಿ ಬೆಸೆಂಟ್ ಅವರು ಭಗವದ್ಗೀತೆಯನ್ನ ಇಂಗ್ಲಿಷ್ಗೆ ಅನುವಾದವನ್ನ ಮಾಡಿರೋದ್ರಿಂದ ಅವರಿಗೆ ಶ್ವೇತ ಸರಸ್ವತಿ ಅಂತ ಕರೀತಾರೆ ಆನಿ ಬೆಸೆಂಟ್ ಅವರಿಗೆ. ಪ್ರಶ್ನೆ 66. ಆನಿ ಬೆಸೆಂಟ್ ಅವರು ಸ್ಥಾಪಿಸಿದ ಕಾಲೇಜು ಯಾವುದು? ಸೊ ಭಾರತದಲ್ಲಿ ಕೂಡ ಆನಿ ಬೆಸೆಂಟ್ ಅವರು ಒಂದು ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾರೆ. ಅದು ಯಾವುದು? ಹಿಂದೂ ಕಾಲೇಜು, ಸೆಂಟ್ರಲ್ ಕಾಲೇಜು, ಸೆಂಟ್ರಲ್ ಹಿಂದೂ ಕಾಲೇಜು, ಹಿಂದೂ ವಿಶ್ವವಿದ್ಯಾಲಯ. ಆನಿ ಬೆಸೆಂಟ್ ಅವರು ಭಾರತದಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಆರಂಭವನ್ನ ಮಾಡಿದ್ರು. ಪ್ರಶ್ನೆ 67. ಸೆಂಟ್ರಲ್ ಹಿಂದೂ ಕಾಲೇಜು ಎಲ್ಲಿದೆ? ಹಾಗಾದ್ರೆ ಆನಿ ಬೆಸೆಂಟ್ ಅವರು ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆಯನ್ನ ಮಾಡಿದ್ರು. ಅದು ಯಾವ ಊರಲ್ಲಿದೆ? ಕೋಲ್ಕತ್ತಾ, ಮುಂಬೈ, ದಿಲ್ಲಿ, ಬನಾರಸ್. ಸೊ ಸೆಂಟ್ರಲ್ ಹಿಂದೂ ಕಾಲೇಜು ಬಂದ್ಬಿಟ್ಟು ಅದು ಬನಾರಸ್ದಲ್ಲಿ ಇದೆ. ಪ್ರಶ್ನೆ 68. ಸೆಂಟ್ರಲ್ ಹಿಂದೂ ಕಾಲೇಜು ಸ್ಥಾಪನೆಗೊಂಡ ವರ್ಷ ಯಾವುದು? 1896, 1897, 1898, 1899. ಆನಿ ಬೆಸೆಂಟ್ ಅವರು ಮದ್ರಾಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆಯನ್ನ ಮಾಡಿದ್ರು. ಹಾಗಾದ್ರೆ ಆ ಸೆಂಟ್ರಲ್ ಹಿಂದೂ ಕಾಲೇಜು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ವರ್ಷ ಬಂದ್ಬಿಟ್ಟು 1898 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. 69. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆ ಯಾರದ್ದು? ಯಾವ ಒಬ್ಬ ಸಾಮಾಜಿಕ ಸುಧಾರಕರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಅಂತಕ್ಕಂಥ ಪತ್ರಿಕೆಗಳನ್ನು ಆರಂಭವನ್ನ ಮಾಡಿದ್ರು? ರಾಜಾರಾಮ್ ಮೋಹನ್ ರಾಯ್, ವಿವೇಕಾನಂದ, ಆನಿ ಬೆಸೆಂಟ್, ದಯಾನಂದ ಸರಸ್ವತಿ. ಸೊ ಮುಖ್ಯವಾಗಿ ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಈ ಎರಡು ಪತ್ರಿಕೆಯನ್ನ ಆರಂಭ ಮಾಡಿದವರು ಐಕೆಸಿ ಆನಿ ಬೆಸೆಂಟ್ ಅಂತಕ್ಕಂಥದ್ದು ಸರಿ ಇತ್ತು. ಪ್ರಶ್ನೆ 70. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ನೋಡಿ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಹೆಸರನ್ನ ಕೇಳಿದ್ದಾರೆ. ಸುಚೇತಾ ಕೃಪಲಾನಿ, ಸರೋಜಿನಿ ನಾಯ್ಡು, ಆನಿ ಬೆಸೆಂಟ್, ಸ್ವಾಮಿ ಸರಸ್ವತಿ. ಸೊ ಸರಿ ಉತ್ತರ ಬಂದ್ಬಿಟ್ಟು ಆನಿ ಬೆಸೆಂಟ್ ಅವರೇ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷೆ ಆಗಿದ್ರು. ಪ್ರಶ್ನೆ 71. ಹೋಮ್ ರೂಲ್ ಲೀಗ್ ಅನ್ನ ಆರಂಭಿಸಿದವರು ಯಾರು? ಸುಚೇತಾ ಕೃಪಲಾನಿ, ಸರೋಜಿನಿ ನಾಯ್ಡು, ಆನಿ ಬೆಸೆಂಟ್, ಸ್ವಾಮಿ ಸರಸ್ವತಿ. ಹೋಮ್ ರೂಲ್ ಲೀಗ್ ಅನ್ನ ಮದ್ರಾಸ್ನಲ್ಲಿ ಆನಿ ಬೆಸೆಂಟ್ ಅವರು ಪ್ರಾರಂಭವನ್ನ ಮಾಡ್ತಾರೆ. ಅದು ಕೂಡ ನೆನಪಿಟ್ಟುಕೊಳ್ಳ್ರಿ, ಮದ್ರಾಸ್ ಪ್ರಾಂತ್ಯದಲ್ಲಿ ಆನಿ ಬೆಸೆಂಟ್ ಅವರು ಹೋಮ್ ರೂಲ್ ಲೀಗ್ ಚಳವಳಿಯನ್ನ ಆರಂಭವನ್ನ ಮಾಡ್ತಾರೆ. 72. ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪನೆಗೊಂಡ ವರ್ಷ ಯಾವುದು? 1900, 1901, 1902, 1903. ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸ್ಥಾಪನೆಗೊಂಡ ವರ್ಷ ಬಂದ್ಬಿಟ್ಟು 1903 ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 73. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂದು ಸಾರಿದವರು ಯಾರು? ಸ್ವಾಮಿ ವಿವೇಕಾನಂದರು, ರಾಜಾರಾಮ್ ಮೋಹನ್ ರಾಯರು, ದಯಾನಂದ ಸರಸ್ವತಿಯವರು, ನಾರಾಯಣ ಗುರು. ಮಾನವ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅಂತ ಸಾರಿದವರೇ ಆಯ್ಕೆ ಡಿ, ಶ್ರೀ ನಾರಾಯಣ ಗುರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 74. ಆತ್ಮಗೌರವ ಚಳವಳಿಯ ರೂವಾರಿಗಳು ಯಾರು? ಸ್ವಾಮಿ ವಿವೇಕಾನಂದರು, ರಾಜಾರಾಮ್ ಮೋಹನ್ ರಾಯರು, ಪೇರಿಯಾರರು, ನಾರಾಯಣ ಗುರು. ನೋಡಿ, ಆತ್ಮಗೌರವ ಅಂತಕ್ಕಂಥ ಚಳವಳಿಯ ರೂವಾರಿಗಳ ಹೆಸರು ಬಂದ್ಬಿಟ್ಟು ಸೊ ಆಯ್ಕೆ ಸಿ, ಪೇರಿಯಾರರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಹಾಗೂ ಈ ವಿಡಿಯೋದ ಕಡೆಯ 75ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳ ಮೂಲಕ, ಅದು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಆಗಿರ್ಬೋದು, ಈ ಎರಡು ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಎಲ್ಲ ವಿಷಯಗಳ ಉತ್ತಮ ಗುಣಮಟ್ಟದ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳು ಇದಾವೆ. ದಯಮಾಡಿ ವಿಡಿಯೋವನ್ನು ನೋಡಿದ ತಕ್ಷಣ ಲೈಕ್ ಅನ್ನು ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 75. ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕೆಂಬ ಬಯಕೆ ಇವರ ಬದುಕಿನ ಧ್ಯೇಯವಾಗಿತ್ತು.
ಪ್ರಶ್ನೆ ನೋಡಿ, ಸರ್ವಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕೆಂಬ ಬದುಕಿನ ಧ್ಯೇಯ ಇವರದ್ದಾಗಿತ್ತು. ಸ್ವಾಮಿ ವಿವೇಕಾನಂದರು, ರಾಜಾರಾಮ್ ಮೋಹನ್ ರಾಯರು, ಪೇರಿಯಾರರು, ನಾರಾಯಣ ಗುರು. ನೋಡಿ, ಸರ್ವಧರ್ಮ ಸಹಿಷ್ಣುತೆಯ ಸಮಾಜವನ್ನ ರೂಪುಗೊಳ್ಳಬೇಕೆಂಬ ಬದುಕಿನ ಧ್ಯೇಯ ಮುಖ್ಯವಾಗಿ ಅದು ಯಾರ್ದಾಗಿತ್ತಪ್ಪ ಅಂತಂದ್ರೆ ಪೇರಿಯಾರರದು ಆಗಿತ್ತು. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವುಗಳು ಏನು ಮಾಡಿವಿ ಅಂತಂದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಪಾಠದಲ್ಲಿ ಒಟ್ಟಾರೆಯಾಗಿ 75 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದೀವಿ. ಸೊ ಈ 75 ಪ್ರಶ್ನೆಗಳ ಬಿಟ್ಟು ಬೇರೆ ಪ್ರಶ್ನೆಗಳು ಬರೋ ಚಾನ್ಸೇ ಇಲ್ಲ. ಆ ಥರನಾಗಿ ನಾವು ಪ್ರಶ್ನೆಗಳನ್ನು ಫ್ರೇಮನ್ನು ಮಾಡಿದ್ದೀವಿ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗುವ ಮುಂದಿನ ಪಾಠಗಳಲ್ಲಿ.